ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಏನ್ ಹೇಳೋಕೆ ಇಷ್ಟ? ರಾಜಕೀಯ ಷಡ್ಯಂತ್ರನೇ ಇದು. ಇವ್ರ ಮೇಲೆ ಅವ್ರನ್ನ ಎತ್ಬೇಕು, ಅವ್ರನ್ನ ಇವ್ರು ಮುಗಿಸ್ಬೇಕು. ಇದು ಅವ್ರ ಕುಟುಂಬಕ್ಕೆ ಸೇರಿರೋದು. ಅವ್ರ ಕುಟುಂಬದವರೇ ಪೆನ್ ಡ್ರೈವ್ ನೀಚೆ ಬಿಟ್ಟಿರೋದು. ಇವ್ರ ಮನೆ ಅಣ್ಣನ್ ಕಂಡ್ರೆ ತಮ್ಮನ್ಗಾಗಲ್ಲ, ತಮ್ಮನ್ ಕಂಡ್ರೆ ಅಣ್ಣನ್ಗಾಗಲ್ಲ. ಈ ಗೊಂದಲದಲ್ಲಿ ಅವ್ರವ್ರೆ ಮಾಡ್ಕೊಂಡಿರೋಂಥದ್ದು ಇದು ಪೆನ್ ಡ್ರೈವ್ ಹಗರಣ. ಪೆನ್ ಡ್ರೈವ್ ಪ್ರಕರಣದ ವಿಚಾರವಾಗಿ ಕಾಂಗ್ರೆಸ್ನವರು ಅಂದ್ರೆ ವಿರೋಧ ಪಕ್ಷದವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಇದರಿಂದಾನು ಈ ಪೆನ್ ಡ್ರೈವ್ ಅನ್ನೋದೊಂದು ಕಾಯಿಲೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ನವ್ರು ಬಂದ್ರೆ ಬಿಜೆಪಿ ಮೇಲೆ ಹಾಕೋದು, ಬಿಜೆಪಿ ಅವ್ರು ಬಂದ್ರೆ ಕಾಂಗ್ರೆಸ್ ಮೇಲೆ ಹಾಕೋದು. ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರು ಯಾರು ಅದಕ್ಕೆ ಹೊಣೆಗಾರರಲ್ಲ. ಹಾಸನ ಕ್ಷೇತ್ರದಲ್ಲಿ ಇವ್ರನ್ನ ಉರುಗಾಳಿ ಇಲ್ದಿರಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಕುಮಾರಸ್ವಾಮಿ ಅವ್ರು ಮಾಡಿರುವಂತ ಕೆಲಸ ಇದು. ಒಬ್ಬ ಕೆಟ್ಟವನಿದ್ದಾಗ ಅವನ್ನ ಬಿಂಬಿಸೋದಕ್ಕಿಂತ ಅವನ ಕೆಟ್ಟವನ ಅಲ್ಲೇ ಸುಳಿನೇ ಕಿತ್ತಾಕ್ಬೇಕಿತ್ತು. ಮಾಡೋರ್ಗಿಂತ ವೈರಲ್ ಮಾಡಿದ್ದು ಇನ್ನೂ ದೊಡ್ಡ ಅಪರಾಧ ಅದು. ಹಾಸನದಲ್ಲಿ ಒಂದು ಪ್ರಕರಣ ಬಂತು. ಎಲೆಕ್ಷನ್ 26ನೇ ತಾರೀಕಿಗೆ 21ನೇ ತಾರೀಕಿಗೆ ಪೆನ್ ಡ್ರೈವ್ ಬಿಡುಗಡೆ ಆಯ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಏನ್ ಹೇಳೋಕೆ ಇಷ್ಟ? ಮೇಡಮ್, ಇದು ಅವ್ರ ಕುಟುಂಬಕ್ಕೆ ಸೇರಿರೋದು. ಅವ್ರ ಕುಟುಂಬದವರೇ ಪೆನ್ ಡ್ರೈವ್ ನೀಚೆ ಬಿಟ್ಟಿರೋದು. ಬೇರೆ ಯಾರು ಇದಕ್ಕೆ ಕಾಂಗ್ರೆಸ್ ಹೊಣೆಗಾರರಲ್ಲ. ಅವ್ರ ಕುಟುಂಬದವ್ರು ಬಿಜೆಪಿ ಅವ್ರಿಗೆ ಒಂದ್ಸತಿ ತನಿಖೆ ಮಾಡಕ್ ಹೇಳಿ SIT ಅವ್ರಿಗೆ, ಅವಾಗ ಗೊತ್ತಾಗತ್ತೆ. ಅವ್ರ ಮನೆಯವ್ರು ಮಾಡ್ಕೊಂಡಿರೋದು ಇದನ್ನ. ಇವ್ರ ಮನೆ ಅಣ್ಣನ್ ಕಂಡ್ರೆ ತಮ್ಮನ್ಗಾಗಲ್ಲ, ತಮ್ಮನ್ ಕಂಡ್ರೆ ಅಣ್ಣನ್ಗಾಗಲ್ಲ. ಈ ಗೊಂದಲದಲ್ಲಿ ಅವ್ರವ್ರೆ ಮಾಡ್ಕೊಂಡಿರೋಂಥದ್ದು ಇದು ಪೆನ್ ಡ್ರೈವ್ ಹಗರಣ. ಅವರೇ SIT ಅವ್ರವ್ರ ತನಿಖೆ ಮಾಡ್ಲಿ, ಅದ್ ಗೊತ್ತಾಗುತ್ತೆ ಅವ್ರು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. JDS ನಲ್ಲಿ ಈಗ ನೇರವಾಗಿ ಒಂದು ವಿಚಾರ ಹೊರಗೆ ಬರ್ತಾ ಇದೆ. ಏನು ಅಂತಂದ್ರೆ ಈ ಪೆನ್ ಡ್ರೈವ್ ಪ್ರಕರಣದ ವಿಚಾರವಾಗಿ ಕಾಂಗ್ರೆಸ್ನವರು ಅಂದ್ರೆ ವಿರೋಧ ಪಕ್ಷದವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಹೌದು ಅನ್ನಿಸ್ತಾ ಇದೆಯಾ? ಇಲ್ಲ ಮೇಡಮ್, ಅದು ಕಾಂಗ್ರೆಸ್ ಅಲ್ಲಿಂದ ಯಾವ್ದೇ ಅದಕ್ಕೆ ಆ ಒಂದು ಪೆನ್ ಡ್ರೈವ್ ಹಗರಣಕ್ಕೆ ನಾವು ಯಾರು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರು ಯಾರು ಅದಕ್ಕೆ ತಲೆ ಕೊಡ್ಲಿಲ್ಲ. ಅವ್ರವ್ರು ಮಾಡ್ಕೊಂಡಿರೋದು ಅವ್ರವ್ರೆ ಹಾಸನ ಕ್ಷೇತ್ರದಲ್ಲಿ ಇವ್ರನ್ನ ಉರುಗಾಳಿ ಇಲ್ದಿರಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಕುಮಾರಸ್ವಾಮಿ ಅವ್ರು ಮಾಡಿರೋಂತ ಕೆಲಸ ಇದು. ಅದು ಜನಗಳಿಗೆಲ್ಲ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ದಿನಗಳಲ್ಲಿ ಇವಾಗ ರೇವಣ್ಣ ಅವ್ರಿಗೆ ಬೇಲ್ ಸಿಕ್ಕಿದೆ, ಈಚೆ ಬಂದಿದ್ದಾರೆ. ಯಾವ ಬೇಸ್ ಮೇಲೆ ಬೇಲ್ ಕೊಟ್ರು ಅದನ್ನೆಲ್ಲ ವಿಚಾರಣೆ ಮಾಡ್ಲಿ, ಆಮೇಲೆ ತನಿಖೆ ಗೊತ್ತಾಗತ್ತಲ್ವಾ. ಈಗ ಅವ್ರಪ್ಪ ಮಾಡೇ ಇಲ್ಲ ಏನೂನು ಅಂತ ಹೇಳ್ತಾ ಇದಾರೆ. ಅವ್ರು ಯಾರೋ ಬಾಬು ಅನ್ನೋರು ತೋಟದಲ್ಲಿ ಇಟ್ಟಿದ್ರು, ಅವ್ರು ಯಾರೋ ಅವ್ರು ಇವ್ರದ್ದು ಇದ್ರಲ್ಲಿ ತೋಟದಲ್ಲಿ ಇಟ್ಟಿದ್ರು, ಅವ್ರು ಮಾಡಿರೋದು ಅಂತ ಏನೋ ರೂಮರ್ಸ್ ಬರ್ತಾ ಇದೆ ಮೀಡಿಯಾದಲ್ಲಿ. ಇದೆಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಇವ್ರು ಕುಮಾರಣ್ಣ ಅವರೇ ಏನೋ ಇದನ್ನೆಲ್ಲ ಮಾಡಿಸ್ತಾ ಇದಾರೆ. ಈ ಪ್ರಜ್ವಲ್ ಮೇಲೆ ನಾವು ಸತ್ಯ ಹೇಳ್ಬೇಕಂದ್ರೆ ಒಂದ್ ಮಾತು ಹೇಳ್ತೀನಿ. ನಾನು ಇದೇ 5 ವರ್ಷದಿಂದ JDS ಪಕ್ಷದಲ್ಲಿದ್ದೆ. JDS ಪಕ್ಷದಲ್ಲಿ ಇದ್ದಾಗ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು RR ನಗರ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ. ದೇವೇಗೌಡರು ನಮ್ನೆಲ್ಲ ಕರೆದಿ ಏನ್ ಹೇಳ್ತಾರೆ, ಪ್ರಜ್ವಲ್ಲೇ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ನಾವೇನ್ ಮಾಡ್ತೀರಿ, ಪ್ರಜ್ವಲ್ ಅವ್ರನ್ನ ಕರ್ಕೊಂಡು ನಾವು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಭಾಗಗಳಲ್ಲಿ ನಾವು ಸುತ್ತಾಡ್ತೀರಿ. ಸುತ್ತಾಡ್ದಾಗ ಏನ್ ಮಾಡ್ತಾರೆ, ಇದೇ ಕುಮಾರಣ್ಣ ಕರೆದ್ಬಿಟ್ಟು ನಮ್ಗೇನ್ ಹೇಳ್ತಾರೆ, ಒಳಗಡೆ ಕರೆದ್ಬಿಟ್ಟು ನಮ್ಗೊಂದು 5-6 ಜನ ಇದ್ದೀರಿ, ನಾವು ಈ ಕ್ಷೇತ್ರದ ಲೀಡರ್ಗಳು ಆಗಿದ್ರಿ ಅವಾಗ JDS ಪಕ್ಷದಲ್ಲಿ. ಅವಾಗ ನನ್ನ ಕರೆದು ಹೇಳ್ತಾರೆ, ನಮ್ನೆಲ್ಲ ಕರೆದು ಹೇಳ್ತಾರೆ, ನೀವು ಅವನ್ನ ಕರ್ಕೊಂಡು ನನ್ಗೆ ಸೂಟ್ ಕೇಸ್ ಕುಮಾರಣ್ಣ ಅಂತಾನೆ ಅವನ್ನ ಕರ್ಕೊಂಡು ನೀವು ವೇದಿಕೆ ಎಕ್ಕಿಸ್ತೀರನೋ, ಇದೇ ಫಸ್ಟ್ ಅಂಡ್ ಲಾಸ್ಟ್ ಯಾವ್ದೇ ಕಾರಣಕ್ಕೂ ನೀವು ಇವನ್ನ ಪ್ರಜ್ವಲ್ನ ಕರ್ಕೊಂಡು ನೀವು RR ನಗರದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಅದೇ ಅವ್ರ ತಂದೆಯವ್ರು ಏನ್ ಹೇಳ್ತಾರೆ, ಕುಮಾರಣ್ಣ ಅವ್ರ ತಂದೆಯವರು ದೇವೇಗೌಡರು ಏನ್ ಹೇಳ್ತಾರೆ, ಇಲ್ಲ ಇದು ಏನೇ ಮಾಡಿದ್ರು ನಾನ್ ಪ್ರಜ್ವಲ್ಗೆ ಟಿಕೆಟ್ ಕೊಡೋದು ಅಂತಾರೆ. ನಾವು ಇಲ್ಲಿ ಆ ಮಗನ್ನ ನೋಡೋದಾ, ಇಲ್ಲಿ ಅವ್ರ ತಂದೆನ ನೋಡೋದಾ? ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ನೋಡೋದಾ, ಇಲ್ಲ ರಾಜ್ಯ ಅಧ್ಯಕ್ಷರಾದಂತ ಕುಮಾರಸ್ವಾಮಿ ಅವ್ರನ್ನ ನೋಡೋದಾ? ಇದೆಲ್ಲ ಗೊಂದಲಗಳು ನೋಡ್ಬಿಟ್ಟು ನಾವು JDS ಪಕ್ಷ ಬೇಡ ಅಂತೇಳಿ ಸುಮಾರು RR ನಗರದ ಒಂದು 350-400 ಜನ ನಾವು ಪಕ್ಷ ತೊರೆದು JDS ಪಕ್ಷ ತೊರೆದು ನಾವು ಕಾಂಗ್ರೆಸ್ಗೆ 5 ವರ್ಷದಿಂದ ನಾವು ಸೇರಿದವರು. ಇದೆಲ್ಲ ನೋಡ್ತಾ ಇದ್ರೆ ಈಗ ಈ ಮಾತಿಗೆ ನಾನು ಹೇಳ್ತಾ ಇದ್ದೀನಿ, ನನ್ಗೆ 100% ಗೊತ್ತಿದೆ ಇದು ಕುಮಾರಣ್ಣ ಅವ್ರ ಕೆಲ್ಸನೇ ಅಂತಾನೆ ನಾನು ಹೇಳಕ್ ಇಚ್ಛೆ ಪಡಿಸ್ತೀನಿ. ಅವರ ಒಂದು ಕುಟುಂಬದಲ್ಲಿರುವಂತಹ ರಾಜಕಾರಣವನ್ನ ಆ ಹೆಸರಿಗೆ ಕಾಂಗ್ರೆಸ್ ಹೆಸರನ್ನ ತಗಲಾಕಬೇಡಿ ಅಂತ ನೀವ್ ಹೇಳ್ತಿದ್ದೀರಾ? ಹೌದು, ನೀವ್ ಮಾಡ್ಕೊಂತಾರ. ಇದಕ್ಕೆ ಯಾಕೆ ಕಾಂಗ್ರೆಸ್ ಅವ್ರನ್ನ ತಗಲಾಕ್ತೀರಾ? ಪಕ್ಷ ಬಿಟ್ಬಿಡೋಣ, ಇಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಅವ್ರ JDS ಪಕ್ಷ ಅಂದ್ಬಿಡೋಣ. ಇಲ್ಲೇ ಜನಗಳಿಗೆ ಇವಾಗ ನೀವು ಸಾಮಾನ್ಯ ಇಲ್ಲಿರಾಗ ಜನಗಳು ಓಡಾಡ್ಬಿಟ್ಟು ಕೇಳಿ, ಅವ್ರು ಹೇಳ್ತಾರೆ ಕುಮಾರಸ್ವಾಮಿನ ಮಾಡ್ತಾ ಇರೋದು ಈ ಕೆಲಸ ಎಲ್ಲ ಬಿಡ್ರಿ ಅಂತ ಹೇಳ್ತಾರೆ. ಇದು ಸತ್ಯನೇ. ಇದು ಜನಗಳ ಬಾಯಲ್ಲಿ ಬಂದ್ಬಿಟ್ಟಿದೆ ಕುಮಾರಸ್ವಾಮಿ ಅವರೇ ಮಾಡ್ತಾ ಇರೋದು ಅಂತ. ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ JDS ಪಕ್ಷದ ಸಂಬಂಧನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಎಲ್ಲಾ ಕಡೆ ಎಲೆಕ್ಷನ್, ಇವಾಗ ರಾಮೋಜಿ ಗೌಡ್ರು ಅಂತ ಹೇಳಿ ನಮ್ಗೆ ಗ್ರಾಜುಯೇಷನ್ ಎಲೆಕ್ಷನ್ ನಿಂತಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡ್ತಾ ಇದಾರೆ ಕಾಂಗ್ರೆಸ್ ಎಲ್ಲಾರು. ಇವ್ರು ಸುಮ್ನೆ ಈ ಪೆನ್ ಡ್ರೈವ್ ಹಗರಣ ತಗೊಂಬಂದಿ ಇದನ್ನ ಇಲ್ದಿದ್ದೆಲ್ಲ ರಾಮಾಯಣಗಳು ಮಾಡ್ಕೊಂಡು ಇಲ್ಲಿ ಕಾಂಗ್ರೆಸ್ ಪಕ್ಷನ ಹೊಡಿಯಕ್ ನೋಡ್ತಾರ. ಅವ್ರ ಅಪ್ನಾಣೇನು ಅವ್ರ ಕೈಯಲ್ಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ಪಕ್ಷ ಅಂತ ಹುಟ್ಟಿದೆ ಫಸ್ಟ್ ಕಾಂಗ್ರೆಸ್, ಆಮೇಲೆ ವಿರೋಧ ಪಕ್ಷಗಳು ಅವು ಇವೆಲ್ಲ ಉಟ್ಕೊಂಡಿರೋದು. ಏನೇ ಇರ್ಲಿ, ಬಟ್ ಕಾಂಗ್ರೆಸ್ ಪಕ್ಷ ಇನ್ನು ಈ ಒಂದು ಇದ್ರಲ್ಲಿ ನಾವು ಖಂಡಿತವಾಗೂ 18 ಸೀಟ್ ಗೆಲ್ತೀರಿ ಅಂತ ಹೇಳಕ್ ಇಚ್ಛೆ ಪಡಿಸ್ತೀವಿ. ಹಾಸನದಲ್ಲಿ
21ನೇ ತಾರೀಕು ಅಂದ್ರೆ 26ನೇ ತಾರೀಕು ಆಲ್ರೆಡಿ ಚುನಾವಣೆ ನಡಿಬೇಕಿತ್ತು. 21ನೇ ತಾರೀಕಿಗೆ ಪೆನ್ ಡ್ರೈವ್ ರಿಲೀಸ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವ್ರದ್ದು. ಈ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಮ್ಮ, ಇದು ರಾಜಕೀಯ. ಅದು ಮೊದ್ಲಿಂದಾನು ಈ ಪೆನ್ ಡ್ರೈವ್ ಅನ್ನೋದೊಂದು ಕಾಯಿಲೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ನವ್ರು ಬಂದ್ರೆ ಬಿಜೆಪಿ ಮೇಲೆ ಹಾಕೋದು, ಬಿಜೆಪಿ ಅವ್ರು ಬಂದ್ರೆ ಕಾಂಗ್ರೆಸ್ ಮೇಲೆ ಹಾಕೋದು. ಇದು ಬಂದಿರೋದ್ರಿಂದ ಅದನ್ನೇ ನಡ್ಕೊಂಡ್ ಬರ್ತಾ ಇದೆ. ಇದು ಈ ಎಲೆಕ್ಷನ್ ಟೈಮ್ ಅಲ್ಲಿ ಅದನ್ನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಅವರೇ ಮಾಡಿರ್ಬೋದು, ಇವರೇ ಮಾಡಿರ್ಬೋದು. ಒಟ್ನಲ್ಲಿ ಪ್ರೀತಮ್ ಗೌಡನೇ ಮಾಡಿರ್ಬೋದು, ಇಲ್ಲ ಅವ್ರ ಮನೆಯವರೇ ಮಾಡಿರ್ಬೋದು. ಒಟ್ನಲ್ಲಿ ಇದು ಮೊದ್ಲಿಂದಾನು ನಡ್ಕೊಂಡ್ ಬರ್ತಾ ಇದೆ. ಅದು ಏನಾಗುತ್ತೋ ಅದು ಪರಿಣಾಮ ಗೊತ್ತಿಲ್ಲ. ಇವತ್ತು ಹೇಳಿದ್ದು ನಾಳೆ ಇರಲ್ಲ, ನಾಳೆ ಹೇಳಿದ್ದೇನಿಲ್ಲ. ಇವನ್ ಫಸ್ಟ್ ಆಫ್ ಆಲ್ ಅವ್ರು ಕಂಪ್ಲೇಂಟ್ ಕೊಟ್ಟವನ್ನೇ ಫಸ್ಟ್ ಅರೆಸ್ಟ್ ಮಾಡಿಲ್ಲ. ಅವರು ಯಾರು ಕಂಪ್ಲೇಂಟ್ ಕೊಟ್ರು ಪೆನ್ ಡ್ರೈವ್ ನ ಅಂತ ಅರೆಸ್ಟ್ ಮಾಡಿಲ್ಲ. ಸುಮ್ನೆ ಪೆನ್ ಡ್ರೈವ್ ಅಂತ ತೋರಿಸ್ಬಿಟ್ಟು ಎದುರಿಸ್ಕೊಂಡು ಈವನ್ ಕುಮಾರಸ್ವಾಮಿಯಿಂದ ಹಿಡಿದು DKS ಇಂದ ಹಿಡಿದು ಎಲ್ಲಾರು ಅದೇ ಮಾಡಿದ್ದಾರೆ. ಅದು ಯಾರಿಗ್ ಬರುತ್ತೋ ಒಟ್ನಲ್ಲಿ ನಮ್ಗಂತೂ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಏನೋ ನರೇಂದ್ರ ಮೋದಿ PM ಆಗ್ಬೇಕು ಅನ್ನೋದು ಒಂದೇ. ನೀವ್ ಹೇಳ್ತಿರೋದ್ ಕೇಳ್ಸಿದ್ರೆ ಪೆನ್ ಡ್ರೈವ್ ಇದು ಒಂಥರ ರಾಜಕೀಯ ಷಡ್ಯಂತ್ರ. ಸತ್ಯಮ್ಮ, ರಾಜಕೀಯ ಷಡ್ಯಂತ್ರನೇ ಇದು. ನೀವೇನೇ ಹೇಳಿದ್ರು ರಾಜಕೀಯ ಷಡ್ಯಂತ್ರನೇ. ಇವ್ರ ಮೇಲೆ ಅವ್ರನ್ನ ಎತ್ಬೇಕು, ಅವ್ರನ್ನ ಇವ್ರು ಮುಗಿಸ್ಬೇಕು. ಜನಕ್ಕೆ ಆಗುವಂತದ್ದೇನಿಲ್ಲ. ಬರೀ ಜನನ್ನ ಇದನ್ನ ಎಳಿಬೇಕು ಆ ಕಡೆಗೆ. ಏನೋ ಅದನ್ನ ಆಗ್ಬಿಟ್ಟು ಇವ್ರು ಓಟ್ ಹಾಕ್ಲಿ, ಇದಾಕ್ಲಿ, ಬಿಟ್ಟಿ ಭಾಗ್ಯ ಕೊಟ್ಟೆ ಓಟ್ ಹಾಕಿ, ಇದನ್ನ ಕೊಟ್ರು ಇವ್ರು ಹಾಗೆ ಮಾಡಿದಾರೆ, ಇವ್ರಿಗೆ ಹಾಕಿ, ಇವ್ರು ಹಾಕಿ, ಅವ್ರು ಹಾಕಿ. ಅವ್ರವ್ರ ಅಭಿಪ್ರಾಯ ಹಾಕೇ ಹಾಕ್ತಾರೆ. ಬಿಟ್ಟಿ ಭಾಗ್ಯ ಕೊಟ್ರು ಹಾಕ್ತಾ ಇದ್ರು, ಬಿಟ್ಟಿ ಭಾಗ್ಯ ಕೊಡದೆ ಹೋದ್ರು ಓಟ್ ಹಾಕೋದ್ರು. ಇದರಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿದ ಮನುಷ್ಯ, ಅದರಿಂದ ಹಾಕ್ಬೋದು ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ನನ್ನದು ಬೇರೆ ಅದನ್ನ ಹೇಳಕ್ಕಾಗಲ್ಲ, ನಮ್ಮ ಅಭಿಪ್ರಾಯ. ಈ ವಿಚಾರ ಒಂಚೂರ್ ಸೈಡಿಗೆ ಇಟ್ರೆ, ರಾಜಕೀಯ ರಾಜ್ಯತಂತ್ರವನ್ನ ಸೈಡಿಗೆ ಇಟ್ರೆ, ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರ ಸುದ್ದಿ ಜಾಸ್ತಿ ಸದ್ದು ಮಾಡ್ತಾ ಇದೆ. ಈ ವಿಚಾರ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇದು ಇದರಷ್ಟು ಅಸಹ್ಯ ನಾನು ಈಗ 64 ವರ್ಷ ಈಗ ಇಷ್ಟು ಅಸಹ್ಯದ್ದು ರಾಜಕೀಯ ಆಗ್ಲಿ, ಅಸಹ್ಯ ಜನ ಆಗ್ಲಿ, ಮತ್ತೆ ಇದೆಲ್ಲ ನಾವು ನೋಡೇ ಇಲ್ಲ. ಅಂಡ್ ಆಡ್ ಟು ದಟ್ ನಾವು ಕೇಳೂ ಇಲ್ಲ. ಈ ತರದ್ದೆಲ್ಲ ಆಗಬಾರ್ದು. ಸಮಾಜಕ್ಕೆ ಇದು ಒಳ್ಳೆ ಇದಲ್ಲ. ಇಟ್ ಇಸ್ ನಾಟ್ ಎ ಗುಡ್ ಸಿಗ್ನಲ್ ಸಮಾಜಕ್ಕೆ ಕಳಿಸ್ತಿರೋದು. ಇಂಥವ್ರನ್ನ ನನ್ನ ಪ್ರಕಾರ ದ ಮ್ಯಾಕ್ಸಿಮಮ್ ಥಿಂಗ್ ಅಂದ್ರೆ, ಆಸ್ ಎನ್ ಅಡ್ವೊಕೇಟ್ ಐ ಆಮ್ ಟೆಲಿಂಗ್ ಯು, he shouldn't be living just like that. And ಇಂಥವ್ರಿಗೆ ಎಷ್ಟು ಶಿಕ್ಷೆ ಕೊಟ್ಟರು ಸಾಲದು. ಶಿಕ್ಷೆನೇ ಇದಕ್ಕೆ ದಿಸ್ ದ ಓನ್ಲಿ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸೊ ನೀವು ಅಡ್ವೊಕೇಟ್ ಅಂತ ಹೇಳಿದಕ್ಕೆ ಈ ಪ್ರಶ್ನೆ ಕೇಳಲೇಬೇಕು. ಕೆಲವೊಂದಿಷ್ಟು ಈ ವಿಡಿಯೋವನ್ನ ವೈರಲ್ ಮಾಡಿದವರು ಅಥವಾ ವಿಡಿಯೋದಲ್ಲಿ ಇದ್ದವ್ರು ಅವ್ರು ಹೌದೋ ಅಲ್ವೋ ಅದು ಸೆಕೆಂಡರಿ, ಅವ್ರಿಗೆ ಯಾವ ತರ ಶಿಕ್ಷೆ ಆಗಬಹುದು ಸರ್? ವೈರಲ್ ಮಾಡೋದು ಇಟ್ ಇಸ್ ಮಾಡೋರ್ಗಿಂತ ವೈರಲ್ ಮಾಡಿದ್ದು ಇನ್ನೂ ದೊಡ್ಡ ಅಪರಾಧ ಅದು. ಸೊ ಏನಂದ್ರೆ ಈಗ ಅದು ಸಮಾಜಕ್ಕೇನೆ ಈಗ ಒಬ್ಬ ಕೆಟ್ಟವನಿದ್ದಾಗ ಅವನ್ನ ಬಿಂಬಿಸೋದಕ್ಕಿಂತ ಅವನ ಕೆಟ್ಟವನ ಅಲ್ಲೇ ಸುಳಿನೇ ಕಿತ್ತಾಕ್ಬೇಕಿತ್ತು. ಅದ್ರ ಬದಲು ಇವರು ಅದಕ್ಕೆ ಪ್ರಾಪಗೆಂಡಾ ಕೊಟ್ಟಿದ್ದು ತುಂಬಾ ತಪ್ಪಾಗಿದೆ. ಇದು ದೇ ಶುಡ್ ನಾಟ್ ಡೂ ಸಚ್ ಥಿಂಗ್ಸ್. ಅಂಡ್ ಆಡ್ ಟು ದಟ್ ಹೊರಗಡೆಗೆ ಈ ತರದ್ದು ನ್ಯೂಸೇ ಬಿಡಬಾರ್ದು. ನ್ಯೂಸ್ ಶುಡ್ ಬಿ ಬ್ಯಾನ್ಡ್ ಸಚ್ ಥಿಂಗ್ಸ್. ಅಂಡ್ ಆ ಬ್ಯಾನ್ ಮಾಡಿದಾಗ ಇದನ್ನೇ ತೋರಿಸ್ತಾ ಹೋದ್ರೆ ನೋಡಿ, ಈಗ ಟಿವಿನಲ್ಲಿ 80% ನಾವು ಬರೀ ಇದನ್ನೇ ನೋಡ್ತಾ ಇದೀವಿ. ಅದು ತೋರಿಸ್ಬಾರ್ದು. ನಾವು ಎಲ್ಲ ಮಾಡಿ ಮುಗಿಸಿದ್ಮೇಲೆ ರಿಸಲ್ಟ್ ಕೊಟ್ಬಿಡ್ಬೇಕು ಫೈನಲಿ, ದಿಸ್ ಇಸ್ ದ ರಿಸಲ್ಟ್ ಅಂತ.